ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದರಾಳಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಸಿ ಟಿ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಕೆ ಇ ಅವರು ಆಲ್ರೆಡಿ ಸಿ ಟಿ ಆಪ್ಷನ್ ಎಂಟ್ರಿ ಲಿಂಕ್ನ ಜುಲೈ 8ನೇ ತಾರೀಕು ಸಾಯಂಕಾಲ ಅವರ ಕೆ ಇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ನೂ ಆ ಆಪ್ಷನ್ ಎಂಟ್ರಿ ಮಾಡಿಲ್ಲ, ದಯವಿಟ್ಟು ಆ ಲಿಂಕ್ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿ. ಸೊ ಇಫ್ ಪಾಸಿಬಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರದ್ದು ಲಿಂಕ್ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಪ್ಷನ್ ಎಂಟ್ರಿ ಜುಲೈ 8ನೇ ತಾರೀಕು ಸ್ಟಾರ್ಟ್ ಆಗಿದೆ. ಜುಲೈ 8ನೇ ತಾರೀಕಿಂದ 15ನೇ ತಾರೀಕು ಅಂದರೆ ಮಂಗಳವಾರ ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಟೈಮಲ್ಲಿ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಕೋರ್ಸಸ್ ಬಗ್ಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಮೆಡಿಕಲ್ ರಿಲೇಟೆಡ್, ಡೆಂಟಲ್ ಅಥವಾ ಆಯುರ್ವೇದಿಕ್ ಕೋರ್ಸಸ್ ಇದೆ. ಇದು ಮೂರಕ್ಕೆ ಆಪ್ಷನ್ ಎಂಟ್ರಿ ಇನ್ನೂ ಬಿಟ್ಟಿಲ್ಲ. ನೀಟ್ ಅವ್ರ ಕಡೆ ಮತ್ತು ಕೆ ಇ ಅವ್ರ ಕಡೆ ಎರಡು ಕಡೆ ಮ್ಯಾಚ್ ಆಮೇಲಿಂದ ಮೆಡಿಕಲ್ ಸೀಟ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಅಲ್ಲಿ ತನಕ ಮೆಡಿಕಲ್ ಸೀಟ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ. ಸೊ ನೀವು ಇವಾಗ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ವಿತಿನ್ ಮಂಗಳವಾರದೊಳಗಡೆ ಎಷ್ಟು ಸರಿ ಬೇಕಾದರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆರ್ಡರ್ ಚೇಂಜ್ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಥವಾ ಕಾಲೇಜಸ್ನ ಯಾವ ರೀತಿ ಚೂಸ್ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡುವಾಗ ಅಂತಂದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ. ಸೊ ಆ ವಿಡಿಯೋ ಸ್ವಲ್ಪ ಬೇಕಿದ್ದರೆ ನೋಡಿ, ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ ಆ ವಿಡಿಯೋದಲ್ಲಿ ಕೂಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನಿದೆ ಅಂದರೆ 15ನೇ ತಾರೀಕು ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಸೊ ಒಂದೆರಡು ದಿವಸ ಬಿಟ್ಟು ಅಂದರೆ 17 ಅಥವಾ 19ನೇ ತಾರೀಕಿಗೆ ನಿಮ್ಮದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಥವಾ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ. ಸೀಟ್ ಅಲಾಟ್ಮೆಂಟ್ ಇನ್ ದ ಸೆನ್ಸ್ ಈ ಕಾಲೇಜ್ ನಿಮಗೆ ಸಿಗಬಹುದು, ನಾಟ್ ಗ್ಯಾರಂಟಿ. ಇದೇ ಕಾಲೇಜ್ ಪಕ್ಕ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಕಾಲೇಜ್ ಸಿಗಬಹುದು ಅಂತ ಹೇಳ್ತಾರೆ. ಅದು ಆದಮೇಲೆ ಮತ್ತೆ ಒಂದು 3 ದಿವಸ ಟೈಮ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ನೀವು ಫಸ್ಟಿಗೆ ಮಾಡಿರ್ತಿರಲ್ಲ, ಇವಾಗ ಇದನ್ನು ಚೇಂಜ್ ಮಾಡೋಕ್ಕೆ ಕೊಡ್ತಾರೆ. ನೀವು ಅವಾಗ ರಿಸಲ್ಟ್ ನೋಡಿ, ನನಗೆ ಈ ಕಾಲೇಜ್ ಬೇಡಿತ್ತು, ಇದಕ್ಕಿಂತ ಬೇರೆ ಬೇಕಿತ್ತು ಅಂದರೆ ಆ ಕಾಲೇಜ್ನೇ ತೆಗೆದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಕೆಳಗಡೆ ಹಾಕ್ಬೋದು ಅಥವಾ ಡಿಲೀಟು ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಅದನ್ನ ನೀವು ನೆಕ್ಸ್ಟ್ ಲಿಂಕ್ ಕೊಟ್ಟಾಗ ಅದನ್ನ ಮಾಡಬೇಕಾಗುತ್ತೆ. ಸೊ ಅದಾಗಿ ಸ್ವಲ್ಪ ದಿನ ಆದಮೇಲೆ ನಿಮ್ಮದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮೇ ಬಿ ಜುಲೈ ಎಂಡ್ 24, 25, 26 ಆ ಟೈಮಲ್ಲಿ ಆಗ್ಬೋದು. ಇವಾಗ ಕೆ ಇ ಅವ್ರು ಏನು ಕೊಟ್ಟಿದ್ದಾರೆ ಡೇಟ್ಸ್ಗಳು, ಅದು ಆಲ್ಮೋಸ್ಟ್ ಅದ್ರ ಪ್ರಕಾರ ಆಗುತ್ತೆ. ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು. ಬಿಕಾಸ್ ಆಪ್ಷನ್ ಎಂಟ್ರಿ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಸ್ಟೂಡೆಂಟ್ಸ್ ಕೆ ಎಗೆ ಇನ್ಫಾರ್ಮ್ ಮಾಡ್ತಾರೆ. ಆವಾಗ ಕೆ ಇ ಅವರು ಅದನ್ನ ಅರ್ಥ ಮಾಡಿಕೊಂಡು ಒಂದೆರಡು ದಿವಸ ಮುಂದಕ್ಕೆ ಹಾಕ್ತಾರೆ ಟೈಮ್ಗಳನ್ನು. ಡೇಟಸ್ ಅದು ಯಾವುದಿದೆ, ಇವತ್ತೇ ಆ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ಆ ಥರ ಇರುತ್ತೆ. ಅದನ್ನ ಸ್ವಲ್ಪ ಚೇಂಜ್ ಕೂಡ ಆಗ್ಬೋದು. ಇವಾಗ ಬಿಟ್ಟಿರೋದೇ ಆಲ್ಮೋಸ್ಟ್ ಫೈನಲ್, ಬಟ್ ಚೇಂಜ್ ಆಗಬಹುದು. ಮತ್ತಿನ್ನೇನಿದೆ ಅಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಸರಿ ಸಿ ಇ ಟಿ ನಂಬರ್ ಹಾಕಿದ ತಕ್ಷಣ ಆಪ್ಷನ್ ಎಂಟ್ರಿ ಇಲ್ಲ. ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸ್ಕ್ಯಾನರ್ ಇದೆ ಅಲ್ವಾ, ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಸ್ಕ್ಯಾನರ್ನ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ ಸ್ಕ್ಯಾನರ್ನ ಅಲ್ಲಿ ಲಿಂಕ್ ಓಪನ್ ಮಾಡಿದ ತಕ್ಷಣ ಒಂದು ಸ್ಪೇಸ್ ಇದೆ, ಅಲ್ಲಿ ನೀವು ಆ ಫೋಟೋನ ಅಪ್ಲೋಡ್ ಫೋಟೋ ಥರ ಇರುತ್ತೆ, ಅಲ್ಲಿ ನಿಮ್ಮ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದರೆ ನೆಕ್ಸ್ಟ್ ನಿಮ್ಮದು ಆಪ್ಷನ್ ಎಂಟ್ರಿ ಡೀಟೇಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡೋದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಯಾವ ಕಾಲೇಜಸ್ ಬೇಕೋ ಆ ಕಾಲೇಜಸ್ನ ಹಾಕಿ ಆಮೇಲೆ ಕೊರಗೋ ಅಂಥದ್ದು ಮಾಡಬೇಡಿ. ಆಮೇಲೆ ಇನ್ನೊಂದು ವಿಚಾರ, ಎಡಿಟಿಂಗ್ ಬಿಡ್ತಾರೆ ಅಂತ ಹೇಳಿದ್ನಲ್ಲ ನಾನು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಆದಮೇಲೆ, ಆವಾಗ ನಾನು ಮತ್ತೆ ಬೇರೆ ಕಾಲೇಜಸ್ನ ಯೋಚನೆ ಮಾಡಿ ಹಾಕ್ತೀನಿ, ಅವಾಗ ಯೋಚನೆ ಮಾಡಿದ್ರೆ ಆಯಿತು, ಇವಾಗ ಯಾವುದೋ ಕಾಲೇಜಸ್ ಹಾಕ್ಬಿಡೋಣ ಅಂತ ಅನ್ಕೋಬಿಟ್ರಿ. ಬಿಕಾಸ್ ಆ ಟೈಮಲ್ಲಿ ಕೆ ಅವರು ಹೇಳೋಕ್ಕಾಗೋದಿಲ್ಲ. ಏನು ಮಾಡ್ಬೋದು ಅಂತಂದರೆ, ಇವಾಗ ನೀವು ಯಾವ ಕಾಲೇಜಸ್ ಹಾಕಿದರೆ ಅದಿಷ್ಟರಲ್ಲೇ ಚೇಂಜಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಾಲೇಜಸ್ನ ಹಾಕಕ್ಕೆ ಬರೋದಿಲ್ಲ ಅಂತಲೂ ಮಾಡಬಹುದು. ಲಾಸ್ಟ್ ಟೈಮ್ ಕೆಲವೊಂದು ಸರಿ ಆಗಿತ್ತು ಅನಿಸುತ್ತೆ. ಮೇ ಬಿ ಹೊಸ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಇರೋದ್ರಲ್ಲೇ ಆರ್ಡರ್ನ ಚೇಂಜ್ ಮಾಡಬೇಕಾಗುತ್ತೆ. ಹಂಗೂ ಮಾಡ್ಬೋದು. ಹೊಸ ಕಾಲೇಜಸ್ನ ಅಪ್ಲೋಡ್ ಮಾಡೋಕ್ಕೂ ಕೊಡ್ಬೋದು, ಅಥವಾ ಇರೋ ಕಾಲೇಜಲ್ಲಿ ಡಿಲೀಟ್ ಮಾಡೋಕ್ಕೆ ಮಾತ್ರ ಆಪ್ಷನ್ ಕೊಡ್ಬೋದು. ಸೊ ಅವಾಗ ಯೋಚನೆ ಮಾಡಿ ಹಾಕ್ತೀನಿ ಅಂತ ಅನ್ಕೋಬೇಡ್ರಿ. ಇವಾಗಲೇ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಯೋಚನೆ ಮಾಡಿ ಯಾವ್ಯಾವ ಕಾಲೇಜಸ್ ಬೇಕು ಅಂತ ಹಾಕಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿ. ಥ್ಯಾಂಕ್ ಯು.